ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ವಾರ ಆಗಿರೋದ್ರಿಂದ ಬೇಗನೆ ಎದ್ದಬೇಕಾಗಿತ್ತು. ಬೇಗನೆ ಎದ್ಬಿಟ್ಟು ನಮ್ಮ ಮನೆಯವ್ರು ಯಾಕೋ ನಿನ್ನೆ ಟ್ಯಾಕ್ಟ್ರಿ ಹೊಡ್ಕೊಂಬಂದು ಸುಸ್ತಾಗಿದ್ರು. ಅವ್ರಿಗೇನೋ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ಹೇಳಿದೆ ಅವ್ರಿಗೆ, ಮಲ್ಕೊಳ್ರಿ ನಾನೇ ಕೊಟ್ಟಿಗೆ ಮನೆಗೆ ಸಗಣಿ ಎತ್ತಾಕ್ತೀನಿ ಅಂತ ಹೇಳ್ಬಿಟ್ಟು ಬಂದು ಸಗಣಿ ಎಲ್ಲ ಎತ್ತಾಕಿದೆ. ನೆಕ್ಸ್ಟ್ ಇನ್ನೇನು ವಾರ ಬೇರೆ ಅಲ್ವಾ, ನೆಲ ಎಲ್ಲ ತೊಳಿಬೇಕಾಗಿತ್ತು. ತೊಳ್ಕೊಂಡು ನೆಕ್ಸ್ಟ್ ಪಾಪವ್ರಿಗೆ ಇಬ್ರಿಗೂ ಸ್ನಾನ ಮಾಡಿಸ್ಕೊಂಡು, ನನ್ನ ಮಗಳು ಯಾಕೋ ಇವತ್ತು ಚಿಕ್ಕವಳು ಲೇಟಾಗಿ ಎದ್ದು. ಆಮೇಲೆ ಇನ್ನೊಬ್ಬಳು ನನ್ನ ದೊಡ್ಡ ಮಗಳು ಹೆಂಗೆ ಅಂದರೆ ಸಂಜೆ ಅಂದರೆ ಸಂಡೇ ಇರೋದ್ರಿಂದ ನಿನ್ನೆ ಮಲ್ಗೆ ಇರಲಿಲ್ಲ, ಫುಲ್ ಆಟನೇ ಆಡ್ತಾಯಿದ್ಲು. ಸಂಜೆ ಟೈಮಲ್ಲಿ ಹೋಗಿ 6 ಗಂಟೆ ಆಗಿತ್ತೇನೋ ಅವಾಗೇನೋ ಹೋಗಿ ಅಲ್ಲಿ ನಮ್ಮ ಇನ್ನೊಬ್ಬರು ನಮ್ಮ ಮನೆಯವ್ರ ಚಿಕ್ಕಪ್ಪರ ಮನೆ ಇದೆ, ಅಲ್ಲಿಗೆ ಹೋಗಿ ಮಲ್ಕೊಂಡಿದ್ಲು. ಅಲ್ಲಿ ನೈಟ್ ಸಂಜೆ 6 ಗಂಟೆಯಲ್ಲಿ ಮಲಗಿರೋಳು ಬೆಳಗ್ಗೆ 8 ಗಂಟೆಗೆ ಎದ್ದಿದ್ಲು. ಅದು ಚೆನ್ನಾಗೇ ನಿದ್ದೆ ಮಾಡಿದ್ಲು ನಿನ್ನೆ. ಹಂಗಾಗಿ ಇವಳು ನನ್ನ ಮಗಳು ಯಾಕೋ ಚಿಕ್ಕವಳು ಕೂಡ ಇವತ್ತು ಬೇಗ ಎದ್ದಳಿಲ್ಲ. ಹಂಗಾಗಿ ನನ್ನ ಕೆಲಸ ಬೇಗನೆ ಆಯ್ತಿತ್ತು. ಮತ್ತು ಕೊಟ್ಟಿಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನಮ್ಮ ಮನೆಯವರು ಬಂದರು. ನಾನು ನೀರಿಗೆ ಹಚ್ತೀನಿ, ಹೋಗಿ ನೀನು ಬೇರೆ ಕೆಲಸ ಮಾಡ್ಕ ಅಂತ ಹೇಳ್ಬಿಟ್ಟು ಅವ್ರು ನೀರಿಗೆ ಹಚ್ಕೊಂಡು ನೆಕ್ಸ್ಟ್ ನಾನು ಕಸ ಗುಡಿಸ್ಕೊಂಡು ನನ್ನ ಚಿಕ್ಕ ಮಗಳಿನ್ನು ಎದ್ದಿಲ್ಲಲ್ಲ ಅಂತ ಹೇಳ್ಬಿಟ್ಟು ಅವಳನ್ನ ಮತ್ತೆ ನೆಲಮೇಗೆ ಹಾಕ್ಕೊಂಡು ಮಲ್ಕೊಳೋದು ನಾವು. ಹಂಗಾಗಿ ಅವಳನ್ನ ಮಂಚದ ಮೇಲೆ ಎತ್ತಾಕಿ ಅವಳ ಪಾಡಿಗೆ ಅವಳು ಮಲ್ಕೊಂಡಿದ್ಲಲ್ಲ ಅಂತ ಹೇಳ್ಬಿಟ್ಟು ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಮಾವರಿಗೆ ಹಸ ಕಟ್ಬರ್ರಿ ಹೋಗ್ರಿ ಅಂತ ನಮ್ಮ ಮನೆಯವ್ರು ಹೇಳಿದರು. ಕಟ್ಬರ್ರಿ ಹಂಗೆ ಆಮೇಲೆ ತಿಂಡಿ ತಿಂದರೆ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಇವತ್ತು ಮತ್ತೆ ಗೊಬ್ಬರ ಚೆಲ್ಲಬೇಕು ಅಂತ ಹೇಳಿದರು. ಹಂಗಾಗಿ ಗೊಬ್ಬರ ಚೆಲ್ಲಕ್ಕೆ ಹೋಗೋಣ ಅಂತ ಹೇಳಿ ಹೊರಡಬೇಕಾಗಿತ್ತಲ್ಲ, ಅದಕ್ಕೆ ಬೇಗನೆ ಕೆಲಸ ಮುಗಿಸ್ಕೊಂಡ್ರೆ ಆಗುತ್ತೆ ಅಂತೇಳಿ ಕೆಲಸ ಅವರು ಹೆಲ್ಪ್ ಮಾಡಿದರು, ಹೆಚ್ಚಿಕೊಟ್ರು. ಮತ್ತು ಸ್ವಲ್ಪ ಗೆಣಸು ತೊಗೊಂಬಂದಿದ್ರು, ಗೆಣಸು ಇತ್ತು, ಅದನ್ನು ಬೇಯಿಸಿ ಮತ್ತು ಕಾಳೇನೋ ನೆನೆ ಹಾಕಿದ್ದೆ ನೈಟು. ಹೆಸ್ರು ಕಾಳನ್ನ ಕೋಸಂಬರಿ ಮಾಡಿಬಿಟ್ಟು ಅನ್ನ ನೈಟೇ ಸಾಂಬಾರು ಮಾಡಿದ್ದೆ. ಬಟ್ ಆ ಸಾಂಬಾರ್ನಾಗೇನು ಬೇಡ, ಚಿತ್ರಾನ್ನ ಮಾಡೋಣ ಅಂತೇಳಿ ಚಿತ್ರಾನ್ನ ಮಾಡಿಟ್ಟು ಎಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳನ್ನೂ ಅಂಗನವಾಡಿ ಕಳಿಸಿ ನಾವು ರೆಡಿಯಾದ್ವಿ. ಮತ್ತು ಚಿಕ್ಕ ಮಗಳನ್ನ ಅವಳನ್ನ ಇನ್ನೊಂದು ಸರಿ ಮಲಗಿಸೋಣ, ಯಾಕೆಂದರೆ ಮಲಗಿಸ್ಬಿಟ್ಟು ಹೋಗ್ಬಿಟ್ರೆ ನಮ್ಮ ಮಾವಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮಲಗಿಸ್ಬಿಟ್ಟು ಹೋಗಿದ್ವಿ. ಇವಾಗ ನೆಕ್ಸ್ಟ್ ಹೊರಡಬೇಕು. ಆಮೇಲೆ ನಮ್ಮ ಮನೆಯವ್ರು ಯಾಕೋ ಒಬ್ಬರೇ ಅದು ಯಾರೋ ಏನೋ ಔಷಧಿ ತಂದು ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕಾಯ್ತಾಯಿದ್ರು. ಹಂಗಾಗಿ ನಾನು ಬಿಡು ಹೋಗೋಣ ಅಂತ ಇರು ಅಂತ ಹೇಳ್ಬಿಟ್ಟು ಹೇಳಿದ್ರು. ಹಂಗೆ ಪಾತ್ರೆಗಳೆಲ್ಲ ತಿಂಡಿ ತಿಂದವೆಲ್ಲ ಪಾತ್ರೆ ಬೆಳ್ಕೊಂಡು ನೆಕ್ಸ್ಟ್ ಇನ್ನೇನು ಹೊರಡೋದಿತ್ತಲ್ಲ, ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೇಲಿ ಹೊರಟ್ವಿ. ಕಂಟಿನ್ಯೂ ಆಗ್ತಿದ್ರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ ಆಗ್ತಾರೆ.
ಇವಾಗೇನೋ ತೋಟಕ್ಕೆ ಹೊರಟ್ವಿ ನಾನು ನಮ್ಮ ಮನೆಯವರು. ನಮ್ಮ ಪಾಪುನ ನಮ್ಮ ಮಾವನ ಹತ್ರನೇ ಬಿಟ್ಟು ಬಂದಿದ್ವಿ. ಹಿಂಗೋ ಸುಮ್ಮನೆ ಇರ್ತಾಳೆ, ಅದೇ ನಮಗೆ ಖುಷಿ. ಇವತ್ತು ನಮ್ಮ ಮನೆಯವರು ಏನೋ ಜಿಪ್ಸಮ್ ಗೊಬ್ಬರ ಚೆಲ್ಲಬೇಕು ಅಂತ ಹೇಳ್ಬಿಟ್ಟು ತೋಟಕ್ಕೆ ಕರ್ಕೊಂಬಂದಿದ್ದಾರೆ. ಪಾಪುನ ನಮ್ಮ ಮಾವನ ಹತ್ರನೇ ಬಿಟ್ಟು ಬಂದಿದ್ದೀವಿ. 1-2 ಅವರ್ ಆಗುತ್ತೆ ನೋಡ್ಕೊಳ್ರಿ ಅಂತೇಳಿ. ಹಂಗಾಗಿ ಇವಾಗ ನಮ್ಮ ಮನೆಯವರು ಇಲ್ಲಿ ಜೆಟ್ ಜೋಡಿಸಿದ್ರು. ನೀರು ಹೊಡಿತಾ ಇದೆ, ನೀರೇನೋ 10 ಗಂಟೆ ಕರೆಂಟ್ ಅಂತ ಹೇಳ್ತಾಯಿದ್ರು. ಇವಾಗ ನಮ್ಮದು ಹುಳ ಇತ್ತಲ್ಲ, ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಲ್ಲಿ ಬೈಕ್ ನಿಲ್ಲಿಸ್ಬರ್ತೀನಿ, ಇಲ್ಲಿ ರೋಡಲ್ಲಿ ನೀರಿತ್ತಲ್ಲ ಅಂತೇಳಿ. ಗೊಬ್ಬರ ಹಾಕಿದ್ಮೇಲೆ ಮತ್ತೆ ನೋಡೋಕ್ಕಾಗಲ್ಲ ಅಂತೇಳಿ ಇವಾಗಲೇ ನೋಡ್ಕೊಂಡು ಹೋಗ್ತಾಯಿದ್ದೀವಿ. ಇದು ನೋಡಿ, ನಾನು ನಿಮಗೆ ಒಂದು ಲಾಗಲ್ಲಿ ತೋರಿಸಿದ್ನೆಲ್ಲ, ಕಳೆ ಎಲ್ಲ ತೆಗ್ದಿರೋದು ಮತ್ತು ಸೈಡ್ ಕಟ್ಟಿಂಗ್ ಎಲ್ಲ ಮಾಡಿರೋದು. ಅದಿದು ಇಷ್ಟು ಉದ್ದ ಬೆಳೆದಿದೆ. ಇವಾಗ ಫೈನಲಿ ರೇಷ್ಮೆ ಮನೆ ಹತ್ರ ಬಂದ್ವಿ. ಇವಾಗ ರೇಷ್ಮೆ ಹುಳುಗಳನ್ನ ನೋಡಿಕೊಂಡು ಗೊಬ್ಬರ ಚೆಲ್ಲಕ್ಕೆ ಹೋಗಬೇಕು. ತಲೆಗೇನೋ ಕಟ್ಕೊಂಡಾಯಿತು. ಇವಾಗ ಶರ್ಟ್ ಒಂದು ಹಾಕ್ಕೋಬೇಕು. ನಮ್ಮ ಮನೆಯವ್ರೇನೋ ಆಲ್ರೆಡಿ ರೆಡಿ ಆದರು. ಅವ್ರಿಗಂತೂ ಫೋನು MLA ಮತ್ತು ಮೋದಿಜಿಗೂ ಬರಲ್ಲ ಅನಿಸುತ್ತೆ, ಇಷ್ಟೊಂದು ಅಂದರೆ ಜಾಸ್ತಿ ಇರುತ್ತೆ. ಹಂಗಾಗಿ ಫೋನ್ ಮಾಡ್ತಾ ಇರ್ತಾರೆ. ಆಟೋದ ಹೋಗೋದಾ ನೋಡಿ. ಇವಾಗ ಆಟೋದಲ್ಲಿ ಹೋಗ್ಬೇಕು ನಾವು. ತೆಗಿಯಬೇಕು ಈಗ, ಪೈಪನ್ನು ತೆಗಿಯಬೇಕು. ನಮ್ಮ ಮನೆಯವರು ಆಟೋ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪೈಪ್ ಮರ್ತಿದ್ರು ತೆಗಿಯೋದ. ಇವಾಗ ಪೈಪ್ ತೆಗಿಯೋದಿಕ್ಕೆ ಹೋಗ್ತಾ ಇದ್ದಾರೆ ನೋಡಿ. ಕೆಲವೊಂದು ಕೆಲಸಗಳು ಇದೇ ಥರ ಡಿಲೇ ಆಗೋದು. ಏನೋ ಮಾಡೋಕ್ಕೆ ಹೋಗ್ತೀವ, ಏನೋ ಆಗ್ತವೆ, ಏನೂ ಮಾಡೋಕ್ಕಾಗಲ್ಲ. ಅದೇನೇ ಮಾಡೋಕ್ಕೋದ್ರೆ ಏನೇನೋ ಆಗ್ತವೆ. ನಿಮಗೆ ಇವತ್ತಿನ ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ. ನಮ್ಮ ಮನೆಯವರು ಗೊಬ್ಬರ ಹಾಕ್ತಾ ಇದ್ರಲ್ವ, ಹಾಗೆ ನಾನು ತುಂಬಿಕೊಡ್ತಾ ಇದ್ದೆ. ಇದು ಜಿಪ್ಸಮ್ ಅಂತ ಹೇಳಿ. ಈ ಲಾಗ್ ಕಂಟಿನ್ಯೂ ಆಗುತ್ತೆ, ನಾಳೆ ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇದು ಬೇರೆ